ಹೇಗಿದ್ದೀರಾ? ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಐ ಆಮ್ ಲಕ್ಷ್ಮಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನೀವೇನಾದರೂ ತಮ್ಮನೇಲಿ ನೋಡಿರೋ ಹಾಗೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇವತ್ತಿಂದ ನಾವು ಫ್ರೀ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸನ್ನು ನಾನು ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಅಂದರೆ ಡೇ 1, ಡೇ 2, ಡೇ 3 ಈ ರೀತಿ ನಿಮಗೆ ಎಪಿಸೋಡ್ಸ್ ಬರ್ತಾ ಹೋಗ್ತಾ ಇರತ್ತೆ. ಯಾಕಂತಂದರೆ ಈಗ ಒಂದೇ ಎಪಿಸೋಡಲ್ಲೇ ಎಲ್ಲನೂ ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನೀವು 1-1.5 ತಿಂಗಳು ಕಲಿಯುವಂಥ ಮೇಕಪ್ನ ನಾನು ಒಂದೇ ಎಪಿಸೋಡಲ್ಲಿ ಹೇಳಿಬಿಟ್ರೆ ನಿಮ್ಮ ತಲೆಗೂ ಹೋಗಲ್ಲ, ಮತ್ತು ಏನೋ ಬೆಟ್ಟ ಬಂದು ತಲೆ ಮೇಲೆ ಕೂತಿದೆ ಅನ್ನೋ ಥರ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಡೇ 1, ಡೇ 2, ಡೇ 3 ಈ ರೀತಿ ನಾನು ಮಾಡ್ತಾ ಹೋಗ್ತೀನಿ. ನಾನು ಒಂದು ವಾರದಲ್ಲಿ 2-3 ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಇಲ್ಲಾಂದರೆ 2 ಅಂತೂ ಕಂಪಲ್ಸರಿ ಮಾಡ್ತೀನಿ. ಯಾಕಂತಂದರೆ ಕೆಲವೊಂದು ಸರಿ ಮಿಸ್ ಆಗ್ಬೋದಲ್ವ. ಸೊ ಅದಕ್ಕೋಸ್ಕರ ಪ್ರಾಮಿಸ್ ಮಾಡೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಲ್ವ. 3 ವಿಡಿಯೋ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ವಾರದಲ್ಲಿ. ಇನ್ನು ಮಿನಿಮಮ್ 2 ವಿಡಿಯೋಸ್ ಅಂತೂ ಕಂಪಲ್ಸರಿ ನಾನು ಹಾಕ್ತೀನಿ. ಇವಾಗ ಡೇ ಬೈ ಡೇ ನಾನು ಹಾಕ್ತಾ ಬರೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಡೇ 1 ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ಈ ಒಂದು ಕೋರ್ಸ್ನ ಟೀಚ್ ಮಾಡೋದಕ್ಕೆ. ಇನ್ನು ಈ ಕೋರ್ಸ್ನ ಟೀಚ್ ಮಾಡಬೇಕು ಅಂತ ನಾನು ಏನಕ್ಕೆ ನನ್ನ ಮೈಂಡ್ಗೆ, ಅದು ಫ್ರೀಯಾಗಿ ಯಾಕೆ ಟೀಚ್ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂತು ಅಂದರೆ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ನಾನು ಪ್ರೊಫೆಷ್ನಲ್ ಮೇಕಪ್ ಕೋರ್ಸನ್ನು ಕಲಿಬೇಕು ಅಂತ. ಬಟ್ ಅವರಿಗೆ ಹೊರಗಡೆ ಬಂದು ಕಲಿಯೋದಕ್ಕಾಗಲ್ಲ, ಮತ್ತು ಇನ್ನೂ ಕೆಲವರಿಗೆ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ. ಈಗ ನಿಮಗೆ ಗೊತ್ತು ಹೊರಗಡೆ ಎಷ್ಟು ಫೀಸ್ ಎಲ್ಲ ಎಷ್ಟಿದೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸಿಗೆ ಅಂತ ನಿಮಗೆ ಗೊತ್ತಲ್ವಾ. 50,000, 60,000, 70,000, 1 ಲಕ್ಷ ಈ ರೀತಿ ಕೂಡ ಫೀಸಸ್ ಇದೆ. ಸೊ ಇಷ್ಟೆಲ್ಲ ಕೊಟ್ಟು ಕಲಿಯೋದಕ್ಕಾಗಲ್ಲ, ಬಟ್ ನನಗೆ ತುಂಬ ಆಸೆ ಇದೆ ಕಲಿಬೇಕು ಅಂತ ಅನ್ನೋರಿಗೆ ನಾನು ಈ ಒಂದು ಕೋರ್ಸ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನು ನಾನು ಮುಂಚೆನೇ ಅಂದ್ಕೊಂಡಿದ್ದೆ, ಬಟ್ ನನಗೆ ರೆಸ್ಪಾನ್ಸ್ ಬಂದಿರಲಿಲ್ಲ ನಾನು ಕೇಳಿದಾಗ. ಯಾಕಂದರೆ ಯೂಟ್ಯೂಬಲ್ಲಿ ನಮ್ಮದು ವ್ಯೂಸ್ ಹೋಗಿರಲಿಲ್ಲ. ಸೊ ಈಗ ಕೂಡ ಅಷ್ಟೇ, ಇವಾಗ ನಾನು 1-2 ಕಮೆಂಟ್ ಮಾಡಿದ್ರಷ್ಟೇ ಲಾಸ್ಟ್ ವಿಡಿಯೋಗೆ, ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಸ್ಟಾರ್ಟ್ ಮಾಡಿ ಮ್ಯಾಮ್ ಅಂತ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್, ಎಲ್ಲರೂ ಸಪೋರ್ಟ್ ನಮಗೆ ಬೇಕು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಬೇಕು, ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫ್ರೀಯಾಗಿ ನಾನು ನನ್ನ ಹತ್ರ ಇರುವಂಥ ನಾಲೆಡ್ಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಸಪೋರ್ಟ್ ಅಂತ ನಮಗೆ ಬೇಕೇ ಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಾನು ಅದು ಕಮೆಂಟ್ಗೆ ರಿಪ್ಲೈ ಮಾಡೋ ಹಾಗಿದ್ರೆ ಮಾಡ್ತೀನಿ. ಯಾಕಂತಂದರೆ ಕೆಲವೊಂದು ಲೆಂತಿ ಇರುತ್ತಲ್ವ, ಅಷ್ಟೊಂದು ಕಮೆಂಟ್ ಮಾಡಿದ್ರೆ ಗೊತ್ತಾಗಲ್ಲ. ಇಲ್ಲಾಂದರೆ ನೆಕ್ಸ್ಟ್ ನಾನು ವಿಡಿಯೋ ಹಾಕ್ತೀನಲ್ವ, ಆವಾಗ ಆ ಕಮೆಂಟ್ಸ್ಗೆ ನಾನು ನಿಮಗೆ ರಿಪ್ಲೈ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟಲ್ಲಿ ನಮಗೆ ತಿಳಿಸ್ಬೋದು. ಇನ್ನು ಈ ಒಂದು ಮೇಕಪ್ ಕೋರ್ಸಸ್ಸು ಯಾರ್ಯಾರಿಗೆ ಅಂತ ಅಂದರೆ, ಈಗ ಬಿಗಿನರ್ಸ್ಗೆ, ನನಗೇನು ಮೇಕಪ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಆಗುತ್ತೆ. ಮತ್ತು ಆಲ್ರೆಡಿ ಮೇಕಪ್ ಕಲ್ತಿದ್ದೀರಾ, ಬಟ್ ನನಗೆ ಡೌಟ್ಸ್ ಇದೆ. ಸೊ ಎಷ್ಟೇ ಮೇಕಪ್ಪಲ್ಲಿ ಏನೇ ಕಲ್ತರೂ ಕೂಡ ಕೆಲವೊಂದು ಡೌಟ್ಸ್ ಇದ್ದೇ ಇರುತ್ತೆ, ಕೆಲವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋವರೆಗೂ. ಸೊ ಅಂಥವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇಲ್ಲ ನಾನು ಸೆಲ್ಫ್ ಮೇಕಪ್ನ ನಾನೇ ಮಾಡ್ಕೋಬೇಕು, ಕಲಿಬೇಕು ಅನ್ನೋರ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ಓವರಾಲ್ ಎಲ್ಲ ವುಮೆನ್ಸ್ಗೂ ಯೂಸ್ಫುಲ್ ಆಗುವಂಥ, ಹೆಣ್ಮಕ್ಳಿಗೆ ವುಮೆನ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ಕೋರ್ಸ್ ಅಂತಲೇ ಹೇಳ್ಬೋದು. ನೀವು ಈ ಒಂದು ಕೋರ್ಸ್ನ ನೀವು ಕಲ್ತ್ರೆ ನೀವು ಪ್ರೊಫೆಷ್ನಲ್ ಆಗು ಕೂಡ ನೀವು ಮನಿ ಕೂಡ ಅರ್ನ್ ಮಾಡ್ಬೋದು. ನೀವು ಆರ್ಡರ್ಸ್ಗಳಿಗೆ ಹೋಗಿ ಮೇಕಪ್ ಮಾಡಿಬಿಟ್ಟು, ಇಲ್ಲ ನಾನು ಸೆಲ್ಫ್ ನನಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದರೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಸ್ಕಿನ್ಗೆ ಒಂದು ಪ್ರಾಡಕ್ಟ್ ಹಾಕಬೇಕು ಅಂತ ಅಂದರೆ ನಿಮಗೆ ಪ್ರಾಡಕ್ಟ್ ನಾಲೆಡ್ಜ್ ಕಂಪಲ್ಸರಿ ಇರಲೇಬೇಕು. ನೀವು ಪ್ರೊಫೆಷ್ನಲ್ ಆಗಾದರೂ ತಗೊಳ್ಳಿ, ಇಲ್ಲ ಸೆಲ್ಫ್ ಕೇರ್ಗಾದರೂ ತಗೊಳ್ಳಿ. ಸುಮ್ಮನೆ ಯಾವುದೋ ಒಂದು ಮಾರ್ಕೆಟಲ್ಲಿ ಸಿಕ್ಕಿರೋವಂಥ ಪ್ರಾಡಕ್ಟ್ಸ್ನೆಲ್ಲ ಹಾಕೊಂಡ್ಬಿಟ್ರೆ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಓಕೆ, ನಾನು ಇನ್ನೇನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನಿಮಗೆ ನಾನು ಕೋರ್ಸ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಇನ್ನು ಫಸ್ಟ್ ನಾನು ಥಿಯರಿ ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ತೀನಿ. ಯಾಕೆಂತ ಅಂದರೆ, ಈಗ ನೋಡಿ, ಒಂದೇ ಸರಿ ನಾನೇನಾದರೂ ಪ್ರಾಕ್ಟಿಕಲ್ ತೋರಿಸ್ಬಿಟ್ರೆ ನಿಮಗೆ ಯಾವುದೇ ರೀತಿ ಅರ್ಥ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ ಬರೆಯುವಾಗ ನೀವು ಪಾಠ ಮಾಡ್ತಾರಲ್ವ ಟೀಚರು, ಅವಾಗ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ನೀವು ಏನು ಗೊತ್ತಾ, ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಆರಾಮಾಗಿ ಓನಾಗಿ ನೀವು ಬರೆದು ಬರ್ತೀರಾ. ಸೊ ನಿಮಗೆ ಓನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮುಂದೆ ಕೂಡ ನೀವು ಅರ್ಥ ಮಾಡಿಕೊಂಡ್ರು ಕೂಡ ನಿಮಗೆ ನೆಕ್ಸ್ಟ್ ಮುಂದೆ ಫ್ಯೂಚರಲ್ಲೂ ಕೂಡ ನಿಮಗೆ ಪುಸ್ತಕದ ಬದನೆಕಾಯಿ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಥಿಯರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಥಿಯರಿ ಬಿಟ್ಟು ಪ್ರಾಕ್ಟಿಕಲ್ ನಾನು ಮಾಡ್ತೀನಿ ಅಂತಲೇ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಓಕೆ, ಈಗ ಪ್ರಾಕ್ಟಿಕಲ್ ನಾನು ಆಮೇಲೆ ತೋರಿಸ್ತೀನಿ. ಈಗ ಫಸ್ಟ್ ಬೇಸಿಕ್ ಥಿಯರಿನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ಗೆ ಥಿಯರಿ ಫಸ್ಟ್ ಹೋದರೆ ಪ್ರಾಕ್ಟಿಕಲ್ ಮಾಡೋದು ತುಂಬ ಈಸಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಇನ್ನು
ಫಸ್ಟು ನಾವು ಮೇಕಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೆಲವೊಂದು ಕಾಸ್ಮೆಟಿಕ್ಸು ಮತ್ತು ಟೂಲ್ಸ್ನ ಯೂಸ್ ಮಾಡಿಬಿಟ್ಟು ನಮ್ಮ ಫೇಸಲ್ಲಿರುವಂಥ ಅಂದರೆ ಇವಾಗ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡಿ ತೋರಿಸೋದನ್ನೇ ನಾವು ಮೇಕಪ್ ಅಂತೀವಿ. ಇನ್ನು ಅಷ್ಟೇ ಅಲ್ಲ, ಇನ್ನು ನಮ್ಮದು ಫೇಸಲ್ಲಿರುವಂಥ ಫಾಲ್ಟ್ನ ನಾವು ಕವರ್ ಮಾಡಿಬಿಟ್ಟು ನಾವು ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಮಾಡೋದನ್ನು ಕೂಡ ಮೇಕಪ್ ಅಂತೀವಿ. ಫಾರ್ ಎಕ್ಸಾಂಪಲ್ಲು, ಈಗ ಪಿಂಪಲ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ, ಡಬಲ್ ಚಿನ್ ಇರುತ್ತೆ, ಮತ್ತು ಶೇಪು ನಮಗೆ ಒಂದು ಮಾಡೆಲ್ ಥರ ಎಲ್ಲ ಇರೋದಿಲ್ಲ. ಇವಾಗ ರೌಂಡ್ ಶೇಪ್ ಇರೋ ಫೇಸ್ಗೆ ನಾವು ಇಲ್ಲೆಲ್ಲ ನಾವು ನೀಟಾಗಿ ಸ್ವಲ್ಪ ಮಾಡೆಲ್ ಥರ ಕಾಣೋ ಥರ ಎಲ್ಲ ಕಾಂಟೋರಿಂಗು ಎಲ್ಲ ಮಾಡ್ತೀವಲ್ವಾ. ಸೊ ಇದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ಲು ಫೋರ್ ಹೆಡ್ ಜಾಸ್ತಿ ಇರುತ್ತೆ, ಅದನ್ನು ಕವರ್ ಮಾಡಬೇಕು. ಏನು ಫಾಲ್ಟ್ ಇರುತ್ತೆ ಅದನ್ನು, ನಮ್ಮ ಫೇಸಲ್ಲಿ ಏನು ಫಾಲ್ಟ್ ಇರುತ್ತೆ ಅದನ್ನು ಕವರ್ ಮಾಡಿ ತೋರಿಸೋದನ್ನು ಕೂಡ ನಾವು ಮೇಕಪ್ ಅಂತ ಅಂತೀವಿ. ಇನ್ನು ಈ ಒಂದು ಮೇಕಪ್ ಮಾಡೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಇನ್ನು ನೀವೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ, ಫಂಕ್ಷನ್ಸ್ಗೆ ಹೋಗೋದಕ್ಕೆ ಎಲ್ಲ ನೀವು ಕಾನ್ಫಿಡೆಂಟಾಗಿ ನೀವು ಹೋಗ್ಬೋದು. ಸೊ ಅವಾಗ ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತಲ್ವ, ನಾವು ನೋಡೋಕ್ಕೆ ಚೆನ್ನಾಗಿದ್ರೆ 100% ನಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಇನ್ನು ಮೇಕಪ್ ಮಾಡೋದಕ್ಕೂ ಮುಂಚೆ ನಾವು ಯಾವ ಸ್ಕಿನ್ ಟೈಪ್ ಅಂತ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಸ್ಕಿನ್ ಟೈಪ್ಸ್ ಯಾವುದ್ಯಾವ್ದು ಇರುತ್ತೆ ಅಂತ ಅಂದರೆ ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಮತ್ತು ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಮತ್ತು ನಾರ್ಮಲ್ ಸ್ಕಿನ್ ಇರುತ್ತೆ, ಮತ್ತು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೆನ್ಸಿಟಿವ್ ಸ್ಕಿನ್ ಅನ್ನೋದು ಇದು ಸ್ಕಿನ್ ಟೈಪ್ಗಿಂತ ಇದು ಸ್ಕಿನ್ ಕಂಡೀಷನ್ ಅಂತ ಕೂಡ ಇದನ್ನು ಹೇಳ್ಬೋದು. ಯಾಕಂತ ಅಂದರೆ ಇವಾಗ ಆಯಿಲಿ ಸ್ಕಿನ್ ಅವ್ರಿಗೂ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಡ್ರೈ ಸ್ಕಿನ್ ಅವ್ರಿಗೂ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ನಾರ್ಮಲ್ ಸ್ಕಿನ್ ಅವ್ರಿಗೂ ಸೆನ್ಸಿಟಿವ್ ಇರುತ್ತೆ, ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಸೆನ್ಸಿಟಿವ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಒಂದು ಸ್ಕಿನ್ ಟೈಪ್ ಅನ್ನೋದಕ್ಕಿಂತ ಇದು ಸ್ಕಿನ್ ಕಂಡೀಷನ್ ಅಂತಲೇ ಹೇಳ್ಬೋದು. ಈಗ ಫಸ್ಟಿಂದ ಒಂದೊಂದೇ ನಾವು ಸ್ಕಿನ್ ಟೋನ್ ಬಗ್ಗೆ ನಾವು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಇವಾಗ ಇನ್ ಕೇಸ್ ನಿಮಗೆ ಕ್ಲೈಂಟ್ ಇದ್ದಾರೆ, ಇವಾಗ ಕ್ಲೈಂಟ್ದು ಯಾವ ಸ್ಕಿನ್ ಟೈಪ್ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಫಸ್ಟ್ ನೋಡೋಣ. ಇನ್ನು ಫಸ್ಟು ಡ್ರೈ ಸ್ಕಿನ್ ಬಗ್ಗೆ ತಿಳ್ಕೊಳ್ಳೋಣ. ಡ್ರೈ ಸ್ಕಿನ್ ಅವರು ಹೇಗಿರ್ತಾರೆ ಅಂತ ಅಂದರೆ ಏಜಿಂಗ್ ಥರ ಕಾಣಿಸ್ತಾ ಇರ್ತಾರೆ, ಮತ್ತು ಅವರಿಗೆ ತುಂಬ ಫ್ಲೇಕಿನೆಸ್ ಇರುತ್ತೆ, ಮತ್ತು ಮಂಕಿ ಮೌತ್ ಅಂತಂದರೆ ಹಿಂಗೆ ಸ್ಮೈಲ್ ಮಾಡಿದಾಗ ಇಲ್ಲೆಲ್ಲ ಹಿಂಗೆ ಲೈನ್ಸ್ ಕಾಣುತ್ತಲ್ವ, ಅದನ್ನು ಮಂಕಿ ಮೌತ್ ಅಂತಾರೆ. ಮತ್ತು ಪಿಗ್ಮೆಂಟೇಷನ್ ಕೂಡ ಇರುತ್ತೆ, ಮತ್ತು ಅಂಡರ್ ಐ ಡಾರ್ಕ್ ಸರ್ಕಲ್ ಕೂಡ ಇರುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ, ಮತ್ತು ಅವ್ರದ್ದು ಸ್ಕಿನ್ ಹೈಡ್ರೇಟಿಂಗಾಗಿ ಕಾಣಿಸ್ತಿರಲ್ಲ, ತುಂಬ ಡ್ರೈ ಇರುತ್ತೆ. ಸೊ ಈ ರೀತಿ ಇರೋದಂತೂ ನಾವು ಆರಾಮ್ಸೆ ಕಂಡುಹಿಡಿಯಬಹುದು ಡ್ರೈ ಸ್ಕಿನ್ ಅಂತ. ಇನ್ನು ಆಯಿಲಿ ಸ್ಕಿನ್ ಹೇಗೆ ಕಂಡುಹಿಡಿಯೋದು ಅಂತ ಅಂದರೆ ಅವರಿಗೆ ಪೋರ್ಸ್ ಇರುತ್ತೆ, ಓಪನ್ ಪೋರ್ಸ್ ಇರುತ್ತೆ, ಮತ್ತು ಅವ್ರ ಸ್ಕಿನ್ನು ಸ್ವಲ್ಪ ಶೈನಾಗೇ ಇರುತ್ತೆ ಯಾವಾಗಲೂ. ಯಾಕಂದರೆ ಅವ್ರ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ, ಮತ್ತು ಅವರು ಸ್ವಲ್ಪ ಸ್ವೆಟ್ ಕೂಡ ಆಗ್ತಾ ಇರ್ತಾರೆ. ಮತ್ತು ಪಿಂಪಲ್ ಇರುತ್ತೆ, ಪಿಂಪಲ್ ಮಾರ್ಕ್ಸು ಪೋರ್ಸ್ ಎಲ್ಲ ಇದ್ದರೆ ಆಟೋಮೆಟಿಕ್ಕಾಗಿ ನಾವು ಆಯಿಲಿ ಸ್ಕಿನ್ ಅಂತ ಕಂಡುಹಿಡಿಬೋದು. ಮತ್ತು ಅವ್ರಿಗೂ ಕೂಡ ಅಂಡರ್ ಐಯಲ್ಲಿ ಡಾರ್ಕ್ ಸರ್ಕಲ್ ಇರುತ್ತೆ, ಮತ್ತು ಪಿಗ್ಮೆಂಟೇಷನ್ ಕೂಡ ಅವ್ರಿಗೂ ಇರುತ್ತೆ. ಇನ್ನು ನೆಕ್ಸ್ಟು ಕಾಂಬಿನೇಷನ್ ಸ್ಕಿನ್. ಇವಾಗ ಕಾಂಬಿನೇಷನ್ ಸ್ಕಿನ್ನ ಹೇಗೆ ನಾವು ಕಂಡುಹಿಡಿಯೋದು ಅಂದರೆ ಇವಾಗ ಅವ್ರಿಗೆ ಆಯಿಲಿನೂ ಇರುತ್ತೆ, ಡ್ರೈಯೂ ಇರುತ್ತೆ. ಇವಾಗ ನೋಡಿ, ಇದು ಟಿ ಝೋನ್, ಇದು ಟಿ ಶೇಪಲ್ಲಿ ಟಿ ಝೋನ್ ಮತ್ತು ಯು ಝೋನ್ ಅಂತ ಅಂತಾರೆ. ನೋಡಿ, ಈ ಟಿ ಝೋನಲ್ಲಿ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ನೋಡಿ, ಇಲ್ಲಿ ಫೋರ್ ಹೆಡ್, ನೋಸ್, ಮತ್ತು ಇಲ್ಲಿ ಚೀಕ್ಸು, ಅಪ್ಪರ್ ಲಿಪ್ಪು, ಈ ಒಂದು ಏರಿಯಾದಲ್ಲಿ ಅವ್ರಿಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಡ್ರೈ ಇರುತ್ತೆ. ಇಲ್ಲ, ಇದು ಉಲ್ಟಾ ಕೂಡ ಆಗ್ಬೋದು, ಇಲ್ಲಿ ಡ್ರೈ ಇರ್ಬೋದು, ಮತ್ತು ಇಲ್ಲಿ ಆಯಿಲ್ ಕೂಡ ಪ್ರೊಡ್ಯೂಸ್ ಆಗ್ಬೋದು. ಈ ರೀತಿ ಇರೋರ್ದು ಕಾಂಬಿನೇಷನ್ ಸ್ಕಿನ್ ಆಗುತ್ತೆ. ಇನ್ನು ನಾರ್ಮಲ್ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಅವ್ರದ್ದು ತುಂಬ ಹೆಲ್ದಿ ಸ್ಕಿನ್ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿ ಇವಾಗ ಆಯಿಲಿ ಸ್ಕಿನ್ ಅವ್ರಿಗೆ ಇರೋ ಸಿಂಪ್ಟಮ್ಸ್ ಇರುತ್ತೆ, ಮತ್ತು ಫಾಲ್ಟ್ ಇರಲ್ಲ. ಫಾಲ್ಟ್ ಅಂತ ಅಂದರೆ ಇವಾಗ ಅವರಿಗೆ ಯಾವುದೇ ರೀತಿ ಪಿಂಪಲ್ ಬರಲ್ಲ, ಪಿಂಪಲ್ ಮಾರ್ಕ್ ಇರಲ್ಲ, ಡಾರ್ಕ್ ಸರ್ಕಲ್ ಇರಲ್ಲ. ಅದು ಆ್ಯಕ್ಚುಲಿ ಆ ಥರ ಸ್ಕಿನ್ ಇರಬೇಕು ಅಂತ ಅಂದರೆ ನಮ್ಮದು ಏನೋ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬ ರೇರ್ ಪೀಪಲ್ಸು ಮಾತ್ರ ಆ ಥರ ಇರುತ್ತೆ. ಸೊ ಅವರಿಗೆ ಇವಾಗ ಅವ್ರಿಗೆ ಡ್ರೈ ಸ್ಕಿನ್ ಅವ್ರಿಗೆ ನಾವು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದನ್ನೇ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ಆಗುತ್ತೆ. ನಾನು ಪ್ರಾಡಕ್ಟ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ನಾರ್ಮಲ್ ಸ್ಕಿನ್ ಅವ್ರಿಗೆ ನಾನು ಹೇಳಿದ್ನಲ್ವ, ಅವ್ರಿಗೆ ನಾರ್ಮಲ್ ಆಗಿ ಇರುತ್ತೆ, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ, ಅವ್ರನ್ನ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಇನ್ನು ಸೆನ್ಸಿಟಿವ್ ಸ್ಕಿನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತಂದರೆ ಈಗ ನೋಡಿ, ಅವರಿಗೆ ನಾವೊಂದು ಚಿಕ್ಕ ಕ್ರೀಮ್ ಹಾಕಿದ್ರೂ ರ್ಯಾಷಸ್ ಆಗುತ್ತೆ, ಮತ್ತು ಅವರು ಬಿಸಿಲಿಗೆ ಹೋದರೂ ಕೂಡ ರೆಡ್ ಆಗ್ತಾರೆ, ಮತ್ತು ರ್ಯಾಷಸ್ ಆಗುತ್ತೆ. ಈ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಿರುತ್ತೆ, ಇಚ್ಚಿಂಗು, ರ್ಯಾಷಸ್ಸು, ಈ ರೀತಿ ಅಲರ್ಜಿ ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಿರ್ತಾರೆ. ಇವ್ರದ್ದು ಸೆನ್ಸಿಟಿವ್ ಸ್ಕಿನ್ ಆಗುತ್ತೆ. ಸೊ ಈ ರೀತಿ ಇರೋದನ್ನ ನಾವು ಸ್ಕಿನ್ ಟೈಪ್ನ ತಿಳ್ಕೊತೀವಿ.
ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಮತ್ತು ಇಷ್ಟ ಆಗಿದ್ದಕ್ಕಿಂತ ಅರ್ಥ ಆಗಿದೆ, ಮತ್ತು ನಾನು ಹೇಳೋವಂಥ ರೀತಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಆರಾಮ್ಸೆ ತಿಳಿಸ್ಬೋದು. ನಾನು ನಿಮಗೆ ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಿಪ್ಲೈ ಮಾಡೋಕ್ಕೆ ಇವಾಗ ಕೆಲವೊಂದು ರಿಪ್ಲೈ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ ಅನ್ನೋದಿರುತ್ತಲ್ವ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈಗ ಡೇ 1 ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಡೇ 2 ನಿಮಗೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕೂಡ ಬೇಕು ಅಂತಂದರೆ ಡೇ 2 ಅಂತ ಕಮೆಂಟ್ ಮಾಡಿ. ನಿಮಗೆ ಫ್ರೀಯಾಗಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಮಾಡ್ತಿರೋದಕ್ಕೆ ನನಗಂತೂ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನಿಮ್ಮ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಬೇಕು. ನಾವೇನಾದರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ನೀವು ಆರಾಮ್ಸೆ, ನೀವು ಯಾವುದೇ ರೀತಿ ಖರ್ಚಿಲ್ಲದೆ, ಯಾವುದೇ ರೀತಿ ದುಡ್ಡು ಖರ್ಚು ಮಾಡಿದೆ ನೀವು ಆರಾಮ್ಸೆ ಈ ಒಂದು ಕೋರ್ಸಸ್ನ ನೀವು ಕಲ್ತ್ಬಿಟ್ಟು ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆಲ್ಲ ಮೇಕಪ್ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಡೇ 2 ಅಲ್ಲಿ ಯಾರೆಲ್ಲ ಎಕ್ಸೈಟೆಡ್ ಆಗಿದ್ದೀರಾ, ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಓಕೆ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.